ವಿಜಯಪುರ ತಾಲೂಕಿನ ಪಡ್ಲ ಬೆಟ್ಟದಲ್ಲಿ ಬೈಕರ್ಗಳ ಮೇಲೆ ನಡೆದ ಹಲ್ಲೆ ನಂತರದ ಸಾಮಾಜಿಕ ಜಾಲತಾಣದಲ್ಲಿ ಭುಗಿಲೆದ್ದ ಆಕ್ರೋಶದಿಂದ ಎಚ್ಚೆತ್ತ ಅರಣ್ಯ ಇಲಾಖೆ ಬೆಟ್ಟಕ್ಕೆ ವಾಹನಗಳು ತೆರಳದಂತೆ ಮಂಗಳವಾರ ರಸ್ತೆ ಬಂದ್ ಮಾಡಿದೆ. ಇನ್ನೊಂದೆಡೆ ಬೈಕರ್ಗಳ ಮೇಲೆ ಹಲ್ಲೆ ನಡೆಸಿದ 4 ಪಿಕಪ್ ವಾಹನ ಚಾಲಕರನ್ನ ಯಸಳೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯ ಪಿಕಪ್ ಚಾಲಕರಾದ ಮದನ್, ಗಗನ್, ನಿಶಾಂತ್, ಕಿರಣ್ ಬಂಧಿತರು. ಹಲ್ಲೆಗೊಳಗಾದ ಬೈಕರ್ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇದೆಲ್ಲ ವಿವಾದಗಳಿಂದ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಳವಾರ ಜೆಸಿಬಿ ಬಳಸಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಟ್ರಂಚ್ ನಿರ್ಮಾಣ ಮಾಡಿದ್ರು. ಇದರಿಂದ ಇನ್ನು ಮುಂದೆ ಯಾವುದೇ ವಾಹನಗಳು ಪಡ್ಲ ಬೆಟ್ಟಕ್ಕೆ ಹೋಗುವುದು ಸಾಧ್ಯವಿಲ್ಲದಂತಾಗಿದೆ. ಜೆಸಿಬಿ ಬಳಸಿ ಪಡ್ಲ ಬೆಟ್ಟದ ದಾರಿ ಬಂದ್ ಮಾಡಿದ್ದ ಅರಣ್ಯ ಇಲಾಖೆ ಈ ಹಿಂದೆಯೂ ಅರಣ್ಯ ಇಲಾಖೆ ಪಡ್ಲ ಬೆಟ್ಟಕ್ಕೆ ವಾಹನ ಸಂಚಾರ ನಿಷೇಧಿಸಿ ದಾರಿ ಬಂದ್ ಮಾಡಿತ್ತು. ಆಗ ಸ್ಥಳೀಯ ರಾಜಕೀಯ ಮುಖಂಡರಿಗೆ ದಂಬಾಲು ಬಿದ್ದಿದ್ದ ಪಿಕಪ್ ಚಾಲಕರು ವಾಹನ ಸಂಚಾರಕ್ಕೆ ಅವಕಾಶ ಗಿಟ್ಟಿಸಲು ಯಶಸ್ವಿಯಾಗಿದ್ರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.